ನಮಸ್ಕಾರ ಎಲ್ರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಪ್ರೀತಿಯ ಭುವನ್ ಮಾತಾಡ್ತಾ ಇದ್ದೀನಿ. ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ಸಖತ್ತಾಗೇ ಇದ್ದೀನಿ. ನಿನ್ನೆ ರಿಸೆಪ್ಷನ್ ವ್ಲಾಗ್ ನೋಡಿದ್ರಿ. ಇವತ್ತು ದರ್ಶು ಅಣ್ಣನ ಮದುವೆ ವ್ಲಾಗ್ ಬರುತ್ತೆ. ಸೊ ಬೆಳಗ್ಗೆನೇ ಎದ್ದೇಳ್ತಿದ್ದಂಗೆ ಇನ್ನೂ ಯಾರೂ ರೆಡಿಯಾಗಿರಲಿಲ್ಲ. ಸೊ ಮನೇಲಿ ಎಲ್ಲರೂ ರೆಡಿ ಆಗ್ತಿದ್ವಿ. ನಾನು ಗಗನು ಬೇಗನೆ ಬಂದ್ವಿ. ಯಾಕೆ ಅಂತ ಅಂದರೆ ದರ್ಶು ಜೊತೆ ಇರೋದಕ್ಕೆ ಯಾರೂ ಇರಲಿಲ್ಲ. ಅದಕ್ಕೋಸ್ಕರ ನಾನು ಮತ್ತು ಗಗನ್ ಬೇಗನೆ ಬಂದ್ವಿ. ಅಲ್ಲಿ ಬರೋಷ್ಟೊತ್ತಿಗೆ ಆಗಲೇ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎದ್ದು ಆಗಲೇ ಶಾಸ್ತ್ರ ಮಾಡ್ತಾಯಿದ್ರು. ಅಷ್ಟೊತ್ತಿಗೆ ಆಗಲೇ ಪುರೋಹಿತರು ಕೂಡ ಬಂದಿದ್ದರು. ಸೊ ಅವರು ಒಂಥರ ಫ್ಯಾಮಿಲಿ ಪುರೋಹಿತರು ಆಗಿಬಿಟ್ಟಿದ್ದಾರೆ. ಯಾಕೆ ಅಂತಂದರೆ ನಮ್ಮಮ್ಮನ ಮದುವೆ ಮಾಡಿಸಿದ್ದು ಅಷ್ಟೇ, ಆಶಕ್ಕನ ಮದುವೆ ಮಾಡಿಸಿದ್ದು ಅಷ್ಟೇ. ಸೊ ಎಲ್ಲರಿಗೂ ಅವರೇ ಇವಾಗ ಫ್ಯಾಮಿಲಿ ಪುರೋಹಿತರ ಥರ ಅವರೇ ಮದುವೆ ಮಾಡ್ಕೊಂಬರ್ತಾಯಿದ್ದಾರೆ. ಸೊ ಅಲ್ಲಿ ಫಸ್ಟಿಗೆ ದರ್ಶನ ಹತ್ರ ಚೌಟ್ರಿಲೇ ತಾಳಿಗೆ ಪೂಜೆ ಮಾಡಿಸ್ತಾಯಿದ್ರು. ಅದಾದಮೇಲೆ ಆ ತಾಳಿನ ತೊಗೊಂಡು ದೇವಸ್ಥಾನಕ್ಕೆ ಹೋಗಬೇಕಿತ್ತು. ಅದಕ್ಕೇ ಜನಗಳು ಯಾರೂ ಇರಲಿಲ್ಲ. ಅಂತಂದರೆ ಎಲ್ಲರೂ ಇನ್ನೂ ರೆಡಿ ಆಗ್ತಿದ್ರು. ಇವಾಗ ಟೈಮ್ ಬಂದ್ಬಿಟ್ಟು 7:15 ಅಂತ ಅನಿಸುತ್ತೆ. 7:30 8 ಗಂಟೆ ಆಗಿತ್ತು ಇಷ್ಟೊತ್ತಿಗೆ. ಸೊ ಎಲ್ಲರೂ ರೆಡಿಯಾಗಿ ದೇವಸ್ಥಾನದ ಕಡೆ ಹೊರಡ್ತಾಯಿದ್ರು. ಯಾಕೆ ಅಂತಂದರೆ ಅವರು ಹೆಣ್ಣಿನ ಮನೆಯವರು ಗಂಡಿನ ಕರ್ಕೊಂಬರ್ಬೇಕಲ್ವ. ಸೊ ಅದಕ್ಕೆ ದೇವಸ್ಥಾನದ ಹತ್ರ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಆಮೇಲೆ ಅಲ್ಲಿಂದ ಬರೋಣ ಅಂತ ಅಂದ್ಬಿಟ್ಟು ಸೊ ಹೊರಡ್ತಾ ಇದ್ವಿ. ದೇವಸ್ಥಾನ ಹತ್ರ ಹೋಗ್ತಿದ್ದಂಗೆ ದರ್ಶು ಅಣ್ಣಂಗೆ ರೆಡಿ ಮಾಡಬೇಕಿತ್ತು. ಅಂತಂದರೆ ಕಚ್ಚೆ ಪಂಚೆಯಲ್ಲಿ ಅವನಿಗೆ ರೆಡಿ ಮಾಡಬೇಕಿತ್ತು. ಕಚ್ಚೆ ಪಂಚೆ ನಮಗೆ ಯಾರು ಉಡ್ಸೋಕ್ಕೆ ಬರಲ್ಲ. ಅದಕ್ಕೆ ವಾಲ್ಗದವರು ನಾವೇ ಉಡಿಸ್ತೀವಿ ಕೊಡಿ ಅಂತ ಅಂದ್ಬಿಟ್ಟು ದರ್ಶು ಅಣ್ಣನ ಸೈಡಿಗೆ ಕರ್ಕೊಂಡು ಹೋದರು ಕಚ್ಚೆ ಪಂಚೆ ಉಡ್ಸ್ಕೊಂಡು ಬರೋದಕ್ಕೋಸ್ಕರ. ಒಂದು 10-15 ನಿಮಿಷ ಆಗ್ತಿದ್ದಂಗೆ ಅವರು ಕಚ್ಚೆ ಪಂಚೆ ಉಡ್ಸ್ಕೊಂಡು ದರ್ಶನ ಕರ್ಕೊಂಬಂದರು ರೆಡಿ ಮಾಡಿ. ಅಷ್ಟೊತ್ತಿಗೆ ಹೆಣ್ಣಿನ ಕಡೆಯವರು ಕೂಡ ಬಂದರು. ಅಂದರೆ ಗಂಡನ ಕರೀತಾರಲ್ಲ, ಸೊ ಕರ್ಕೊಂಡು ಹೋಗೋದಕ್ಕೆ ಚೌಟ್ರಿ ಹತ್ರ ಅಂದ್ಬಿಟ್ಟು ಹೆಣ್ಣಿನ ಕಡೆಯವರು ಬಂದರು. ನಮ್ಮ ರೋಹನು ಏನೇನು ಧೂಳೆಲ್ಲ ಬಿದ್ದಿತ್ತು ಅಂತಂದರೆ ಅವನಿಗೆ ಅಕ್ಕಿ ಅವೆಲ್ಲ ಹಾಕ್ತಾ ಇರ್ತಾರಲ್ಲ ತಲೆ ಮೇಲೆ, ಸೊ ಅವೆಲ್ಲ ಬಿದ್ದಿರ್ತಿತ್ತು. ಅದನ್ನೆಲ್ಲ ಒರೆಸ್ಕೊಂಡು ಕ್ಲೀನಾಗಿ ದರ್ಶು ಜೊತೆನೇ ಹಿಂದ್ಗಡೆ ನಿಂತಿದ್ದ. ಸೊ ಹುಡುಗಿ ಮನೆ ಕಡೆಯವರು ಶಾಸ್ತ್ರ ಇತ್ತು, ಹಾರ ಹಾಕ್ಬಿಟ್ಟು ಹುಡುಗನ ಕರ್ಕೊಂಡು ಹೋಗೋತಾರೆ. ಸೊ ಅದಕ್ಕೇ ಹುಡುಗಂಗೆ ಹಾರ ಹಾಕ್ಬಿಟ್ಟು ಹುಡುಗನಿಗೆ ಯಾವ್ದಾರ ಸ್ವೀಟ್ ತಿನ್ನಿಸ್ಬೇಕಿತ್ತು. ಸೊ ಅವರು ಸ್ವೀಟ್ ಮಾಡ್ಕೊಂಬಂದಿರಲಿಲ್ಲ. ಅದಕ್ಕೇ ಡೈರೆಕ್ಟಾಗಿ ಪಾನ್ಕಾನೇ ತಂದಿದ್ರು. ಆ ಹುಡುಗನಿಗೆ ಪಾನ್ಕಾನ ಕೊಟ್ಟು ಹುಡುಗನ ಜೊತೆ ಇನ್ನು ಎಲ್ಲರಿಗೂ ಕೂಡ ಒಟ್ಟಿಗೆ ಸೇರಿಸಿ ಪಾನ್ಕಾನ ಹಂಚ್ತಾ ಇದ್ರು. ದರ್ಶನಂಗೆಲ್ಲ ಶಾಸ್ತ್ರ ಎಲ್ಲ ಮುಗಿತಿದ್ದಂಗೆ ದೇವಸ್ಥಾನದ ಎದುರುಗಡೆ ನಮ್ಮ ದೊಡ್ಡಪ್ಪ ಆಗಲೇ ಸ್ಟಾರ್ಟ್ ಮಾಡ್ತಾಯಿದ್ರು. ಟೈಮ್ ಆಗ್ತಿದೆ ಅಂತ ಅಂದ್ಬಿಟ್ಟು. ಯಾಕೆಂದರೆ ಆಗಲೇ 9:15 ಆಗಿತ್ತು. 10 ಕಾಲಿಂದ 10:15 ಗಂಟೆ ದಾರೆ ಟೈಮ್ ಇದ್ದಿದ್ದು. ದೇವಸ್ಥಾನದಿಂದ ಚೌಟ್ರಿ ಏನು ವಾಕೇಬಲ್ ಡಿಸ್ಟೆನ್ಸಲ್ಲಿ ಇತ್ತು. ಒಂದು 5 ನಿಮಿಷದಲ್ಲೇ ಬಂದುಬಿಟ್ವಿ. ಬರ್ತಿದ್ದಂಗೆ ಚೌಟ್ರಿ ಹತ್ರ ಒಂದು ಚೇರ್ ರೆಡಿ ಮಾಡಿ ಇಟ್ಕೊಂಡಿದ್ರು. ಯಾಕೆ ಅಂತ ಅಂದರೆ ದರ್ಶನಂಗೆ ಇವಾಗ ಪಾದಪೂಜೆ ಮಾಡಿಸ್ಬೇಕಿತ್ತಲ್ವ ಹುಡುಗಿಯವರ ಮಾವನ ಕೈಯಲ್ಲಿ. ಸೊ ಅದಕ್ಕೋಸ್ಕರ ಪುರೋಹಿತರು ಆಲ್ರೆಡಿ ಚೇರ್ನೆಲ್ಲ ಇಟ್ಟು ರೆಡಿ ಮಾಡಿದರು. ಆಮೇಲೆ ಇಲ್ಲ ಸೂರ್ಯನ ಹುಟ್ಟೋ ದಿಕ್ಕಲ್ಲಿ ಕೂತ್ಕೊಂಡು ಆ ಪೂಜೆ ಮಾಡಿಸ್ಕೊ ಅಂತ ಹೇಳಿ ಸೊ ಚೇರನ್ನೆಲ್ಲ ಒಂದು ಸೈಡ್ ಬೇರೆ ಕಡೆ ಹಾಕಿ ಆಮೇಲೆ ಕೂರಿಸಿ ಆಮೇಲೆ ಹುಡುಗಿಯವರ ಮಾವನ್ನ ಕರಿತಾಯಿದ್ರು ಸೊ ಪೂಜೆ ಮಾಡೋದಕ್ಕೋಸ್ಕರ.
ದರ್ಶು ಅಣ್ಣಂಗೆ ಪಾದ ಪೂಜೆ ಆಗ್ತಿದ್ದಂಗೆ ನೆಕ್ಸ್ಟು ಹುಡುಗಿ ಮನೆ ಕಡೆಯಿಂದ ಒಂದು ಡ್ರೆಸ್ಸು, ವಾಚು, ಇಲ್ಲ ಅವ್ರಿಗೆ ಏನು ಇಷ್ಟ ಅಂತಂದರೆ ಗೋಲ್ಡ್ ಚೈನು ಇಲ್ಲ ರಿಂಗು ಏನು ಕೊಡಬೇಕು ಅಂತ ಅನಿಸುತ್ತೋ ಅವನ್ನೆಲ್ಲ ಆಫರ್ ಮಾಡ್ತಾರೆ. ಅದಕ್ಕೋಸ್ಕರ ಈಗ ಅವನಿಗೆ ಒಂದು ಜೊತೆ ಬಟ್ಟೆ ಮತ್ತು ವಾಚ್ ಆಫರ್ ಮಾಡಿದ್ರು ಗಿಫ್ಟಾಗಿ ಅಲ್ಲಿ. ಇನ್ನೇನು ದರ್ಶನಂಗೆ ಒಳಗೆ ಕರ್ಕೊಂಡು ಹೋಗ್ಬೇಕಿತ್ತು ಅಷ್ಟೊತ್ತಿಗೆ ನಮ್ಮ ಅಕ್ಕ ಎಲ್ಲರೂ ಅಂತಂದರೆ ಯಾರ್ಯಾರು ಹೆಣ್ಮಕ್ಳು ರೆಡಿ ಆಗ್ತಿದ್ರು ಮನೇಲಿ ಎಲ್ಲರೂ ಕೂಡ ಆ ಟೈಮಿಗೆ ಕರೆಕ್ಟಾಗೆ ಬಂದರು. ಬರ್ತಿದ್ದಂಗೆ ನಮ್ಮ ಅಕ್ಕಂಗೆ ಕೆಲಸಗಳು ಸ್ಟಾರ್ಟ್ ಮಾಡಿಬಿಟ್ರು. ಇದು ಅಕ್ಷತೆ ಕಾಳು ಕೊಡೋಗು ಎಲ್ಲರಿಗೂ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಅಂದರೆ ಇವಾಗ ದರ್ಶನಂಗೆ ಅಕ್ಷತೆ ಕಾಳು ಹಾಕಿ ಎಲ್ಲರೂ, ಆಮೇಲೆ ಹುಡುಗಿಯವರ ಇಬ್ಬರು ಕಡೆನೂ ಅಂದರೆ ನಮ್ಮ ದರ್ಶನಣ್ಣನ ಕಡೆ ಅವ್ರ ಮಾವನು ಮತ್ತು ಹುಡುಗಿಯವ್ರ ಮಾವ ಇಬ್ಬರು ಸೇರಿ ಒಟ್ಟಿಗೆ ಅವನ್ನ ಛತ್ರದೊಳಗೆ ಕರ್ಕೊಂಡು ಹೋಗ್ಬೇಕಿತ್ತು. ಸೊ ಅದಕ್ಕೇ ಎಲ್ಲರಿಗೂ ಅಕ್ಷತೆ ಕೊಟ್ಟು ಎಲ್ಲರ ಕೈಯಲ್ಲೂ ಚೌಟ್ರಿ ಹೊರಗಡೆನೇ ಅಕ್ಷತೆ ಹಾಕ್ಸಿ ಅವನಿಗೆ ಹುಡುಗಿಯವ್ರ ಮಾವ ದರ್ಶನನ್ನ ಒಳಗೆ ಕರ್ಕೊಂಡು ಹೋದ್ರು ಚೌಟ್ರಿ ಒಳಗೇ. ದರ್ಶು ಅಣ್ಣನ ಚೌಟ್ರಿ ಒಳಗೆ ಕರ್ಕೊಂಬರ್ತಿದ್ದಂಗೆ ದರ್ಶು ಅಣ್ಣನ ಚಪ್ರದ ಕೆಳಗೆ ನಿಲ್ಲಿಸಿದ್ರು. ಯಾಕೆ ಅಂತಂದರೆ ಹುಡುಗಿ ಬರೋಗಂಟ ವೆಯ್ಟ್ ಮಾಡಬೇಕಿತ್ತು. ಅಷ್ಟರೊಳಗೆ ಹುಡುಗಿ ಕೂಡ ರೆಡಿ ಆಗಿಬಿಟ್ಟು ಹೊರಗಡೆ ಆಲ್ರೆಡಿ ವೆಯ್ಟ್ ಮಾಡ್ತಾಯಿದ್ರು. ಯಾಕೆ ಅಂದರೆ ಪುರೋಹಿತರು ಕರೀಲಿ ಆಮೇಲೆ ಒಟ್ಟಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಅಲ್ಲಿ ಏನೇನೋ ಸ್ವಲ್ಪ ಕೆಲಸಗಳೆಲ್ಲ ಇದ್ವು, ಅದನ್ನು ಫಸ್ಟು ಪುರೋಹಿತರು ಮಾಡ್ತಾಯಿದ್ರು. ಫೈನಲಿ ಪುರೋಹಿತರು ಕೂಡ ಕೆಳಗೆ ಕರೆದ್ರು. ಸೊ ಎಲ್ಲ ಕೆಳಗೆ ಬರ್ತಾ ಇದ್ದಂಗೆ ಎಣ್ಣೆನೂ ರೆಡಿ ಮಾಡಿಸಿದ್ರು. ಒಳಗೆ ಹೋಗ್ತಿದ್ದಂಗೆ ದರ್ಶು ಅಣ್ಣಂಗೂ ಮತ್ತು ಅವ್ರ ಮಧ್ಯೆ ಪಂಚನ ಹಿಡ್ಕೊಂಡು ನಿಂತಿದ್ರು. ಯಾಕೆ ಅಂದರೆ ಮುಖನ ನೋಡಬಾರ್ದು ಅಂತ ಹೇಳ್ಬಿಟ್ಟು. ಆಮೇಲೆ ಹೆಣ್ಣಿನ 3 ರೌಂಡು ಅಂತಂದರೆ ಕಳ್ಸನ ಮುಂದೆ ಬಿಟ್ಬಿಟ್ಟು ಹಿಂದ್ಗಡೆ ದರ್ಶು ಅಣ್ಣನ ಸುತ್ತ 3 ರೌಂಡ್ ಸುತ್ತಿ ಅಂತ ಹೇಳಿ ಹುಡುಗಿ ಕೈಯಲ್ಲಿ ಫಸ್ಟು 3 ರೌಂಡನ್ನ ಸುತ್ತಿಸಿದ್ರು. ಮೂರು ರೌಂಡ್ ಸುತ್ತ ಆದಮೇಲೆ ಹುಡುಗಿ ಕಾಲಿಗೆ ಉಂಗುರ ಹಾಕಬೇಕಿತ್ತು. ಸೊ ಅದಕ್ಕೆ ಅವರ ಮಾವ ಹುಡುಗಿ ಕಾಲಿಗೆ ಉಂಗುರ ಹಾಕ್ತೀವಿ ಅಂತ ಅಂದ್ಬಿಟ್ಟು ಟ್ರೈ ಮಾಡ್ತಾಯಿದ್ರು. ಸೊ ಅದು ಸ್ವಲ್ಪ ಟೈಟ್ ಇದ್ದಿದ್ದರಿಂದ ಆಗೋಕ್ಕೆ ಸ್ವಲ್ಪ ಕಷ್ಟ ಆಯಿತು. ಆಮೇಲೆ ಆ ಎಣ್ಣೆ ಹಾಕ್ಬಿಟ್ಟು ಆಮೇಲೆ ಹೆಂಗೋ ಮಾಡಿ ಕಾಲು ಉಂಗುರನ ಫಸ್ಟು ನೀಟಾಗಿ ಹಾಕಿದ್ರು. ಎಲ್ಲ ಶಾಸ್ತ್ರ ಮುಗಿಸ್ತಿದ್ದಂಗೆ ದರ್ಶನನ ಬಾಯಲ್ಲಿ ಆ ಮಂತ್ರನ ಹೇಳ್ಸಿದ್ರು ಪುರೋಹಿತರು ಆ ತಾಳಿ ಕಟ್ಟೋಕ್ಕಿಂತ ಮುಂಚೆ. ಅದಾಗ್ತಿದ್ದಂಗೆ ಇನ್ನೇನು ಫೈನಲಿ ನಮ್ಮ ದರ್ಶನ ತಾಳಿ ಕಟ್ಟೋ ಟೈಮ್. ಸೊ ಹೇಗೆ ಎಲ್ಲರೂ ರಿಯಾಕ್ಟ್ ಮಾಡಿದ್ರು ಅಂತ ಅಂದ್ಬಿಟ್ಟು ಹಾಗೆ ಒಂದ್ಸಲಿ ಚೆಕ್ ಮಾಡ್ಕೊಂಬನ್ನಿ. ನಮ್ಮ ಮನೇಲಂತೂ ಎಲ್ಲರದು ಆಸೆ ಆಗಿತ್ತು ದರ್ಶನನ ಮದುವೆ ಆಗಲೇಬೇಕು ಅಂತ ಅಂದ್ಬಿಟ್ಟು. ಸೊ ಅದು ಫೈನಲಿ ನೆರವೇರ್ತು. ಅದರಲ್ಲೂ ಅಮ್ಮ ಮತ್ತು ಮಮ್ಮಿ ಇದ್ದಿದ್ರೆ ಇನ್ನೂ ಖುಷಿ ಪಡ್ತಾಯಿದ್ರು ಎಲ್ಲರೂ ಅಂತ ಅಂದ್ಕೊತೀನಿ. ಯಾಕೆ ಅಂತಂದರೆ ಅವರಿಬ್ಬರೇ ತುಂಬ ಆಸೆ ಪಡ್ತಾ ಇದ್ದಿದ್ದು ನಮ್ಮ ದರ್ಶನನ ಮದುವೆ ನೋಡಬೇಕು ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ಅವನನ್ನು ನಮ್ಮ ಮಮ್ಮಿ, ನಮ್ಮ ದೊಡ್ಡಮ್ಮ, ನಮ್ಮ ಅಮ್ಮ ಇವ್ರು 3 ಜನನೇ ಚೆನ್ನಾಗಿ ಸಾಕೊಂಡಿದ್ದು ಅಂತಂದರೆ ಇಲ್ಲಿ ಕರ್ಕೊಂಬಂದು ಅವನನ್ನು ಭದ್ರಾವತಿ ಕರ್ಕೊಂಬಂದ್ಬಿಟ್ಟು ಅಣ್ಣನ ಇಲ್ಲಿ ಚೆನ್ನಾಗಿ ನೋಡ್ಕೊಂಡಿದ್ದು. ಸೊ ಅವರು ಇದ್ದಿದ್ರೆ ಇನ್ನೂ ಚೆನ್ನಾಗಿರೋದು ಅಂತ ಅನ್ನಿಸ್ತು.
ಆದರೂ ಏನೂ ಮಾಡೋದಕ್ಕಾಗಲ್ಲ, ಬಟ್ ಅನ್ಫಾರ್ಚುನೇಟ್. ಸೊ ಬನ್ನಿ ಹೋಗಿ ದರ್ಶನ ತಾಳಿ ಕಟ್ಟೋ ವಿಡಿಯೋನ ನೋಡ್ಕೊಂಬರೋಣ. ತಾಳಿ ಕಟ್ಟೋ ಟೈಮ್ ಗಂಟನೂ ನಾನು ಹೆಂಗೋ ಕಂಟ್ರೋಲ್ ಮಾಡ್ಕೊಂಡಿದ್ದೆ. ಅದಾದಮೇಲೆ ಆಗಲಿಲ್ಲ. ಯಾಕೆಂದರೆ ಅಮ್ಮ ಮತ್ತು ಮಮ್ಮಿ ಇದ್ದಿದ್ರೆ ತುಂಬ ಖುಷಿ ಪಟ್ಟಿರೋರು. ಅಮ್ಮಂದು ಮತ್ತು ಮಮ್ಮಿದು ಆಸೆ ಇತ್ತು ಅವನನ್ನು ಮದುವೆ ಮಾಡಬೇಕು ಬೇಗ ಅಂತ ಅಂದ್ಬಿಟ್ಟು. ಅದರಲ್ಲೂ ಅಮ್ಮ ತೀರ್ಕೊಂಡ್ಮೇಲಂತೂ ಮಮ್ಮಿಗಿನ್ನ ಇಲ್ಲ, ಮನೇಲಿ ಖಾಲಿ ಇದ್ದಾರೆ, ಯಾರಿಗಾರ ಅವನಿಗೆ ಅರ್ಜೆಂಟಾಗಿ ಮದುವೆ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಭಾಳ ಆಸೆ ಇತ್ತು. ಆ ಮೂಮೆಂಟಲ್ಲಿ ಇಬ್ಬರು ಇಲ್ಲ ಅಂತ ಅಂದ್ಬಿಟ್ಟು ಭಾಳನೇ ಬೇಜಾರಾಗೋಯಿತು. ಸೊ ಅದಕ್ಕೆ ಎಷ್ಟೋ ಕಂಟ್ರೋಲ್ ಮಾಡ್ಕೊಂಡಿದ್ವಿ ಬಟ್ ತಾಳಿ ಕಟ್ಟಾದ್ಮೇಲೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಎಲ್ಲ ಬಸ್ಟಾಗೋಯ್ತು. ಕಣ್ಣೀರಂತೂ ಸುರಿತಾ ಇತ್ತು. ಎಲ್ಲರೂ ಹಾಗೆ ಬಂದು ಸಮಾಧಾನ ಮಾಡ್ತಾಯಿದ್ರು. ಹಂಗೂ ಹಿಂಗೂ ಹೆಂಗೋ ನಮ್ಮ ಅಕ್ಕ ಸಮಾಧಾನ ಮಾಡಿ ನನ್ನ ಮತ್ತು ನನ್ನ ತಮ್ಮನ್ನು ಇಬ್ಬರೂ ಹಾಲು ಎಣ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದರು. ಸೊ ಹಾಲು ಹುಯ್ತಾ ಇದ್ವಿ. ಹಾಲು ಹುಯ್ದಾದ್ಮೇಲೆ ಅಕ್ಷತೆ ತೊಗೊಂಡು ಇಬ್ರಿಗೂ ಅಕ್ಷತೆ ಹಾಕಿ ಆಶೀರ್ವಾದ ಮಾಡಿ ಆಮೇಲೆ ಹೊರಗಡೆ ಬರ್ತಿದ್ದಂಗೆ ನನ್ನ ಫ್ರೆಂಡ್ಸು ಮತ್ತು ಇನ್ನೂ ಒಂದು ಸ್ವಲ್ಪ ಜನ ಬಂದಿದ್ದರು ಬ್ಯಾಂಗ್ಳೂರಿಂದ. ಸೊ ಅವ್ರನ್ನೆಲ್ಲ ನಮ್ಮ ಅಣ್ಣಂಗೆ ಪರಿಚಯ ಮಾಡಿಸಿ, ಅಂದರೆ ನಮ್ಮ ಅಣ್ಣಂಗೆಲ್ಲರಿಗೂ ಗೊತ್ತಿತ್ತು. ಸೊ ಅದಕ್ಕೆ ಗೊತ್ತಿರಲಿಲ್ಲ ಅಂತ ಅಂದ್ಬಿಟ್ಟು ಅವ್ರಿಗೂ ಎಲ್ಲರಿಗೂ ಪರಿಚಯ ಮಾಡಿಸಿ ಆಮೇಲೆ ಹಾಗೆ ಅವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಕೆಳಗೆ ಇಳಿತಿದ್ದಂಗೆ ಇನ್ನೇನು ಕೆಲಸ ಇದ್ವು ಅಂತ ಅಂದ್ಬಿಟ್ಟು ಎಲ್ಲ ಕೆಲಸಗಳನ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಗಿದ್ವಿ. ಅಲ್ಲೆಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಲ್ಲಿ ಲೇಟ್ ಆಗೋಯ್ತು. ಇನ್ನೇನು ಲಾಸ್ಟಿಗೆ ನಾವಿಬ್ಬರೇ ಇದ್ದಿದ್ದು. ನಮ್ಮ ಮಾಮ ಇದ್ದಿದ್ದು ಇಲ್ಲ, ನೀವಿಬ್ಬರು ಸಪ್ರೇಟಾಗಿ ನಿಂತ್ಕೊಂಡು ಅವ್ರ ಜೊತೆ ತೆಗೆಸ್ಕೊಳ್ಳಿ ಅಂತಾಯಿದ್ರು. ಅಷ್ಟರೊಳಗೆ ದರ್ಶಿದ್ದವನು ಇಲ್ಲ, ನಾನು ಇದನ್ನು ಫ್ರೇಮ್ ಮಾಡಿಸ್ತೀನಿ ದೊಡ್ಡದಾಗಿ, ಒಂದು ಚೆನ್ನಾಗಿ ತೆಗೀರಿ ಅಂತ ಹೇಳ್ಬಿಟ್ಟು ಡಿಫ್ರೆಂಟ್ ಆ್ಯಂಗಲಲ್ಲಿ ನಿಲ್ಲಿಸ್ಬಿಟ್ಟು ಎಲ್ಲರಿಗೂ ಫೋಟೋ ತೆಗೆಸ್ತಾಯಿದ್ರು. ಆಲ್ರೆಡಿ 2 ಗಂಟೆ ಹತ್ತತ್ರ ಆಗಿತ್ತು. ಯಾರೂ ಕೂಡ ಊಟ ಮಾಡಿರಲಿಲ್ಲ. ಸ್ವಲ್ಪ ಜನ ಊಟ ಮಾಡಿದ್ರು, ಇನ್ನು ಸ್ವಲ್ಪ ಜನ ಊಟ ಮಾಡಿರಲಿಲ್ಲ. ಆಮೇಲೆ ಫ್ಯಾಮಿಲಿ ಫೋಟೋ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಒಟ್ಟಿಗೆ ಮೇಲೆ ಬಂದ್ವಿ. ಸೊ ಫೋಟೋಗ್ರಾಫರ್ ಅಣ್ಣ ಹೇಳ್ಕೊಡ್ತಾಯಿದ್ರು ಎಲ್ಲರೂ ಒಟ್ಟಿಗೆ ಮಾಡಿ ಅಂತ ಹೇಳ್ಬಿಟ್ಟು. ಸೊ ಅದನ್ನೇ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ ಫಸ್ಟಿಗೆ. ಸೊ ಫೈನಲ್ ಟೇಕ್ ಈಗ ತೊಗೊತೀವಿ ನೋಡಿ. ಎಲ್ಲ ಊಟ ಮುಗಿಸಿ ಮನೆಗೆಲ್ಲ ಐಟಮ್ಸ್ನೆಲ್ಲ ಶಿಫ್ಟ್ ಮಾಡಿ ಇಬ್ಬರೂ ಕರ್ಕೊಂಬರೋಷ್ಟೊತ್ತಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು. ಕರ್ಕೊಂಬರೋಷ್ಟೊತ್ತಲ್ಲಿ ಆರತಿ ತಟ್ಟೆನ ರೆಡಿ ಮಾಡಿಕೊಂಡು ಅಕ್ಕಂದಿರು ಕಾಯ್ತಾಯಿದ್ರು. ಸೊ ಆರತಿ ತಟ್ಟೆಗೆ ದುಡ್ಡು ಹಾಕೋದ್ರಲ್ಲಿ ಏನು ಕಿತ್ತಾಟ ಮಾಡಿದ್ದಾರೆ ನೋಡಿ. ಫೈನಲಿ 3 ಜನಕ್ಕೂ ದುಡ್ಡು ಕೊಟ್ಟಾದ್ಮೇಲೆ ಒಳಗೆ ಬರೋದಕ್ಕೆ ಬಿಟ್ಟರು. ಒಳಗೆ ಬರ್ತಿದ್ದಂಗೆ ಅವರು ಆ್ಯಕ್ಚುಲಿ ಅತ್ತಿಗೆ ಆಗಬೇಕು, ಅಣ್ಣ ಅಂದಮೇಲೆ ಅತ್ತಿಗೆ ಆಗ್ತಾರೆ. ಸೊ ಅತ್ತಿಗೆ ಕೈಯಲ್ಲಿ ಹೊಸ್ಲನ್ನೆಲ್ಲ ತೊಳಿಸಿ ಪೂಜೆ ಮಾಡಿಸ್ತಾಯಿದ್ರು. ಹೊಸ್ಲೆಲ್ಲ ತೊಳಿಸಿ ಕುಂಕುಮ ಹಚ್ಚಿ ಆಮೇಲೆ
ಅದು ಒಂದು ತಾಮ್ರದ ಕಾಯಿನ್ ಥರ ಬರುತ್ತೆ, ಅದನ್ನು ಹೊಸ್ಲಿಗೆ ಹೊಡಿಸ್ತಾರೆ ಮನೆಗೆ ಬರೋ ಹೆಣ್ಣಿನ ಕೈಯಲ್ಲಿ. ಸೊ ಅವ್ರ ಕೈಯಲ್ಲಿ ತಾಮ್ರದ ನಾಣ್ಯನ ಅಲ್ಲಿ ಹೊಸ್ಲಿಗೆ ಹೊಡಿಸಿ ಅದಾಗ್ತಿದ್ದಂಗೆ ಸೇರು ಒದೆಯೋದಕ್ಕೋಸ್ಕರ ರೆಡಿ ಮಾಡ್ತಾಯಿದ್ರು. ಸೊ ನೋಡ್ಕೊಂಬರೋಣ ಬನ್ನಿ. ದರ್ಶನ್ ಮಿಕ್ಕಿ ಹುಡ್ಕತಾನೆ. ಪಾಪ ಒಳ್ಳೆ ವರ್ಗ ನಮ್ಗೆ ಯಾರ್ದಾರ ಬಿದ್ದಿದ್ದು ಯಾರು ಹೊಸಲು ತಡಿಲೇ ಇಲ್ಲ. ಸಾಕು ಅದಾಗ್ತಿದ್ದಂಗೆ ಒಂದು ಕಡೆಯಿಂದ ಎಲ್ಲರಿಗೂ ದೊಡ್ಡವರಿಗೆ ಕಾಲಿಗೆ ನಮಸ್ಕಾರ ಮಾಡೋಕ್ಕೆ ಹೇಳಿದ್ರು. ಸೊ ದರ್ಶನ ಮತ್ತು ಅದಕ್ಕೆ ಇಬ್ಬರು ಫಸ್ಟು ಅಂದರೆ ನಮ್ಮ ಚೆನ್ನಿನೇ ಎಡ್ಡು ಎಲ್ಲರಿಗಿಂತ. ಸೊ ಫಸ್ಟು ನಮ್ಮ ಅಜ್ಜಿಗೆ ಕಾಲಿಗೆ ಬಿದ್ದು, ಅದಾದಮೇಲೆ ಎಲ್ಲ ದೊಡ್ಡವ್ರು ಯಾರ್ಯಾರಿದ್ರು ಎಲ್ಲರ ಕಾಲಿಗೂ ಬಿದ್ದರು. ಆಶಾ ಅವ್ರ ಅತ್ತೆ ಆಗಿರ್ಬೋದು, ನಮ್ಮ ಪುಟ್ಟಮ್ಮ ಇರ್ಬೋದು, ನಮ್ಮ ದೊಡ್ಡಮ್ಮ ಆಗಿರ್ಬೋದು, ಎಲ್ಲರ ಕಾಲಿಗೂ ಬಿದ್ದು ಆಶೀರ್ವಾದ ತೊಗೊಂಡ್ರು. ದರ್ಶು ಅಣ್ಣನ ರಿಸೆಪ್ಷನ್ ಮತ್ತು ಮದುವೆ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಆ್ಯಂಡ್ ಸಬ್ಸ್ಕ್ರೈಬರ್ಸ್ ಕೂಡ ಬಂದಿದ್ರು. ಸೊ ತುಂಬಾ ಖುಷಿ ಆಯಿತು. ಸಾಕಷ್ಟು ಸಬ್ಸ್ಕ್ರೈಬರ್ ಕೂಡ ಬಂದು ಮಾತಾಡ್ಸ್ಕೊಂಡು ಎಲ್ಲರನ್ನೂ ಹೋದ್ರು. ಸೊ ಅವರಿಂದನೂ ಸ್ವಲ್ಪ ಖುಷಿ ಆಯಿತು. ಯಾರ್ಯಾರು ಬಂದಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾರ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.